ಸಮಾಜ ತಿದ್ದುವಲ್ಲಿ ಪತ್ರಕರ್ತರ ಮತ್ತು ಪೊಲೀಸರ ಪಾತ್ರ ಬಹಳ ಪ್ರಮುಖವಾದದ್ದು. ನಗರದಲ್ಲಿ ನಡೆದ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಸದಸ್ಯರ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮದಲ್ಲಿ ಸಿಪಿಐ ಗೋವಿಂದ್ ಅಭಿಮತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಸದಸ್ಯರ ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹೊಸಕೋಟೆ ಪೊಲೀಸ್ ಠಾಣೆಯ ವೃತ್ತ ಆರಕ್ಷಕ ನಿರೀಕ್ಷಕರಾದ ಗೋವಿಂದ್ ಸರ್ ಅವರು, ಕರ್ನಾಟಕ ರಾಜ್ಯ ಸಂಪಾದಕರ ಮತ್ತು ವರದಿಗಾರರ ಸಂಘದ ರಾಜ್ಯಾಧ್ಯಕ್ಷರಾದ ಕಲಾವಿದ ವಿಷ್ಣುರವರು, ರಾಜ್ಯ ನಿರ್ದೇಶಕರಾದ ಟಿ ನಾಗರಾಜ್ ಅವರು, ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಸಮಾಜ ಸೇವಕರಾದ ಎಂ ವೆಂಕಟಸ್ವಾಮಿರವರು, ರಾಜ್ಯ ನಿರ್ದೇಶಕರಾದ ಟಿ ನಾಗರಾಜ್ ಅವರು, ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ರಾಮೇಗೌಡರವರು, ಹೊಸಕೋಟೆ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಅಕ್ಲೇಗೌಡರವರು ಸೇರಿದಂತೆ ಸದಸ್ಯರುಗಳು, ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಹೊಸಕೋಟೆ ಆರಕ್ಷಕ ಠಾಣೆಯ ವೃತ್ತ ನಿರೀಕ್ಷಕರಾದ ಸಿಪಿಐ ಗೋವಿಂದ್ ಅವರು ಮಾತನಾಡಿ, ಸಮಾಜ ತಿದ್ದುವಲ್ಲಿ ಪೊಲೀಸರು ಮತ್ತು ಪತ್ರಕರ್ತರ ಪಾತ್ರ ಬಹಳ ಪ್ರಮುಖವಾಗಿದ್ದು, ಪತ್ರಕರ್ತರು ಬದ್ಧತೆಯಿಂದ ಕೆಲಸ ಮಾಡಬೇಕಾಗಿದೆ. ರಾಜಕೀಯ ರಣಗಳಲ್ಲಿ ಮತ್ತು ಆರಕ್ಷಕರಲ್ಲಿ, ಅಧಿಕಾರಿಗಳಲ್ಲಿ ನ್ಯಾಯ ಸಿಗದೇ ಇದ್ದಾಗ ಕೊನೆಗೆ ಸಾರ್ವಜನಿಕರು ಬರುವುದು ಪತ್ರಕರ್ತರ ಬಳಿಗೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಸೇವೆಯನ್ನು ಮಾಡಬೇಕಾಗಿದೆ ಎಂದರು. ಇನ್ನು ರಾಜ್ಯಾಧ್ಯಕ್ಷರಾದ ಕಲಾವಿದ ವಿಷ್ಣುರವರು ಮಾತನಾಡಿ, ನಕಲಿ ಪತ್ರಕರ್ತರಿಂದ ಸತ್ಯನಿಷ್ಠೆ ಮತ್ತು ಪ್ರಾಮಾಣಿಕ ಪತ್ರಕರ್ತರಿಗೆ ಸ್ವಲ್ಪ ಹಿನ್ನಡೆಯಾಗಿದ್ದು, ಇದಕ್ಕೆ ಕಡಿವಾಣ ಅತ್ಯವಶ್ಯ ಎಂದರು. ನಂತರ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಸಮಾಜ ಸೇವಕರಾದ ಎಂ ವೆಂಕಟಸ್ವಾಮಿರವರು ಮಾತನಾಡಿ, ಲೇಖನಿ ಖಡ್ಗಕ್ಕಿಂತ ಹರಿತವಾಗಿದ್ದು ಅದರ ಸದುಪಯೋಗವಾಗಬೇಕಿದೆ. ಆ ನಿಟ್ಟಿನಲ್ಲಿ ಪತ್ರಕರ್ತರು ಯಾರ ಫೇವರೇಟ್ ಆಗಿ ಕೂಡ ಕೆಲಸ ಮಾಡದೆ ಸಮಾಜದ, ದೇಶದ ಕಾಳಜಿಯನ್ನು ಹೊಂದಿ ಕೆಲಸ ಮಾಡಬೇಕು. ಹೊಸಕೋಟೆ ತಾಲೂಕಿನ ಪತ್ರಕರ್ತರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾದಲ್ಲಿ ಕಾನೂನು ಹೋರಾಟ ಅವಶ್ಯವಿದ್ದಲ್ಲಿ ಉಚಿತವಾದ ಸೇವೆಯನ್ನು ನೀಡುತ್ತೇನೆ ಎಂದರು. ಸಮಾಜ ಒಂದು ಇನ್ನೂ ಆರೋಗ್ಯಕರವಾದ ಸಮಾಜ ಅಂದರೆ ಎಲ್ತಿ ಸೊಸೈಟಿ ಇದೆ ಅಂತಂದರೆ ಈ ಪತ್ರಿಕಾ ಒಂದು ಬಳಗ ಏನಿದೆ, ಮೀಡಿಯಾ ಇರ್ಬೋದು, ಪತ್ರಿಕಾ ಒಂದು ಬಳಗ ಇದೆ. ನಮ್ಮ ಸಂವಿಧಾನ 4ನೇ ಒಂದು ಅಂಗ ಇದೆ ಪತ್ರಿಕಾ. ನಮ್ಮ ವಿಷ್ಣು ಸರ್ ಹೇಳ್ತಾ ಇದ್ರು, ನನಗೆ ಪ್ರಾಮಾಣಿಕತೆ ಇರೋದು ಮತ್ತು ಸಮಾಜನ ತಿದ್ದೋದು, ಸೊ ಇಲ್ಲಿಂದನೇ ಆಗೋದು. ನಿಮಗೆಲ್ಲ ಗೊತ್ತಿರಲಿ, ನಮಗೆ ನಮ್ಮ ವಕೀಲರೇ ಇದ್ದಾರೆ, ಅದೇ ಕೋರ್ಟಿಗೆ ಕೇಳ್ತಾರೆ ಬಾತ್ಮೀದಾರರು ಅಂತಂದರೆ ಅವ್ರು ಪ್ರಶ್ನೆ ಮಾಡಲ್ಲ. ಯಾರು ಬಾತ್ಮೀದಾರರು ಹೆಸರು ಕೇಳಲ್ಲ, ಅಧಿಕಾರ ಇಲ್ಲ ಅವ್ರಿಗೆ. ಏನು ವೆಂಕಟಸ್ವಾಮಿ ಸರ್, ಬಾತ್ಮೀದಾರರಿಂದ ಮಾಹಿತಿ ಗೊತ್ತು ಅಂತಂದರೆ ಅವ್ರು ಸುಮ್ಮನೆ ಆಗ್ಬಿಡ್ತಾರೆ. ಅವ್ರು ಯಾರ ಹೆಸರು. ಸೊ ಆ ಬಾತ್ಮೀದಾರರಲ್ಲಿ ಮೇನ್ 90% ನಮ್ಮ ಪತ್ರಿಕಾ ಮಿತ್ರರಿರ್ತಾರೆ. ಕೆಲವೊಂದು ಇನ್ಪುಟ್ಗಳು ಕೊಡ್ತಾರೆ, ಕೆಲವೊಂದು ಸರ್ ಇಂಥ ಕಡೆ ಇಲ್ಲಿ ಇರ್ತಾರೆ, ಇಂಥ ಕಡೆ ಇಲ್ಲಿ ಸರ್ ಅಂತೇಳಿ. ನಮಗೂ ಒಂದು ಏನು ಪೊಲೀಸ್ ಇಲಾಖೆ ಮತ್ತು ಪತ್ರಿಕೋದ್ಯಮ ಆಗ್ಬೋದು ಭಾಳ ಅವಿನಾಭಾವ ಸಂಬಂಧ ಇದೆ ನಮಗೆ. ಹಂಗೆ ಅದೇ ಥರ ರೈತ ಸಂಘಟನೆಗಳಾಗ್ಬೋದು. ಏಕೆಂದರೆ ನಾವು ಸುಧಾ ಪೊಲೀಸರು ದೇವರಲ್ಲ. ನಮಗೂ ನಿಮ್ಮ ಕಡೆಯಿಂದ ಪಬ್ಲಿಕ್ಕಿಂದ ಏನು ಇನ್ಪುಟ್ ಬರ್ತದೆ ನಾವೇನು ಮಾಡ್ತೀವಿ, ಅದ್ರ ಮೇಲೆ ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಏನೇ ಒಂದು ಆಗಲಿ, ಒಂದು ಮರ್ಡರ್ ಆಗಲಿ, ಬೇರೆ ಆಗಲಿ, ಇಲ್ಲಿಗಲ್ ಆಕ್ಟಿವಿಟೀಸ್, ಗಾಂಜಾ ಆಗ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ನಾವು ಪಬ್ಲಿಕ್, ಸಾರ್ವಜನಿಕರ ಸಹಕಾರ ತಗೊಂಡೇ ನಾವು ಕೆಲಸ ಮಾಡಬೇಕು. ಅದಕ್ಕೆ ನಾವು ಪೊಲೀಸ್ ಪೀಪಲ್ ಫ್ರೆಂಡ್ಲಿ ಪೊಲೀಸ್ ಅಂತ ಹೇಳೋದು. ಅಂದರೆ ಒಂದು ಸಾರ್ವಜನಿಕರ ಒಂದು ಇದರಲ್ಲಿ ನಾವು ಕೆಲಸ ಮಾಡ್ತೀವಿ. ಅದಕ್ಕೇ ಈ ಒಂದು ನಿಮ್ಮೆಲ್ಲ ಸಹಕಾರ ನಮಗಿರಲಿ, ನಮ್ಮ ಸಹಕಾರ ನಿಮಗಿರುತ್ತೆ. ನಿಮಗೂ ಸುಧಾ ಭಾಳ ಜವಾಬ್ದಾರಿಗಳಿದ್ದಾವೆ. ಹಾಗಾಗಿ ಒಂದು ಆರೋಗ್ಯ, ಒಂದು ಪೂರ್ಣ ಸಮಾಜವನ್ನು ಕಟ್ಟೋಣ. ಇನ್ನು ನಮ್ಮ ಪೀಳಿಗೆ ಏನಿದೆ, ಮುಂದಿನ ಪೀಳಿಗೆ, ಮಕ್ಕಳು ಆಗ್ಬೋದು, ಮೊಮ್ಮಕ್ಕಳಾಗ್ಬೋದು, ಮುಂದೆ ಜನ್ರೇಷನ್ ಇದೆ, ಅದು ಒಳ್ಳೆ ಥರ ಹೋಗ್ತಿರ್ತದೆ. ನೋಡ್ತಿದ್ದೀವಿ ಈಗೆಲ್ಲ ತಣ್ಣೀರನ್ನ ಹಾಸ್ಕೊಂಡು ಕುಡಿಯೋ ಕಾಲ ಬಂದಿದ್ದೀವಲ್ಲ, ಬಿಸಿನೀರಲ್ಲ, ತಣ್ಣೀರನ್ನ ಹಾಸ್ಕೊಂಡು ಕುಡಿಯೋ ಕಾಲ ಬಂದಿದೆ. ಪಕ್ಕದಲ್ಲಿ ಈಗ ಪರಿಚಯ ಆದರೆ, ಯಾರೋ ಒಬ್ಬರು ಪರಿಚಯ ಆದರೆ ಅವ್ನಿಗೆ ಹೆಂಗೆ ಮೋಸ ಮಾಡ್ಬೋದು, ಅವ್ನಿಗೆ ದುಡ್ಡಿದೆ ಅಂತಂದ್ರೆ ಹೆಂಗೆ ಮೋಸ ಮಾಡ್ಬೋದು ಅವನಿಗೆ ಅಂತ ಯೋಚನೆ ಮಾಡೋ ಮನೋಭಾವ ಮಾಡಿದೆ ಇವಾಗ ಇತ್ತೀಚೆಗೆ. ನಾನೇ ಆಗ್ಬೋದು, ನೀವೇ ಆಗ್ಬೋದು, ಬೇರೆ ಆಗ್ಬೋದು, ಸಮಾಜ ಹಂಗಾಗುತ್ತದೆ. ಆ ಮಕ್ಕಳುಗಳು ಸುಧಾ ಮುಂದೆ ಜನ್ರೇಷನ್ ಹಂಗೆ ಆಗೋದು ಬೇಡ. ನಮ್ಮ ಮುಂದೆ ಏನಿದೆ, ಹಳೆ ಜನ್ರೇಷನ್ ಏನಿದೆ, ಒಂದು ಒಳ್ಳೆತನ. ನೀವು ನೋಡಿ ಈಗೆಲ್ಲ ಮರ್ಯಾದೆಗಳು, ಹಿರಿಯರಿಗೆ ಮರ್ಯಾದೆ ಕೊಡಲ್ಲ ಮಕ್ಕಳುಗಳು, ಕಾಲ ಕೂತಿರ್ತಾರೆ, ಆಯ್ತಾ. ಸೊ ಏನಾಗ್ತದೆ, ಮಕ್ಕಳಿಗೆ ನಾವು ಒಳ್ಳೆ ಸಂಸ್ಕಾರನ ಕಲಿಸಿ ನಾವು ಅವ್ರಿಗೆ ಒಳ್ಳೆ ಅವು ಸರಿ ಮುಂದಕ್ಕೆ ಕಾಪಾಡ್ಬೋಗ್ತದೆ. ನಮ್ಮಲ್ಲಿ ಯಾವುದೂ ಕೂಡ ಕಾನೂನುಗಳಿಲ್ಲ. ಮನೆಯದು ಏನಿರ್ತದೆ, ನಮ್ಮ ತಂದೆ ಥರ ನಾವು ಬಂದಿರ್ತೀವಿ, ನಮ್ಮ ಹಂಗೆ ಹೋಯ್ತಾ ಇರ್ತದೆ, ಜನ್ರೇಷನ್ ಹೋಗ್ತದೆ. ನಾವು ಕೊಡೋ ವಿದ್ಯೆ ಆಗ್ಬೋದು, ನಾವು ಕೊಡೋ ಇದಾಗ್ಬೋದು, ಅವ್ರಿಗೆ ಒಂದು ಬದುಕಾಗ್ಬೋದು, ಅದು ಅವ್ರಿಗೆ ಮಾದರಿ ಆಗ್ತದೆ. ಬರೀ ಈಗ ಏನಾಗಿದೆ, ಇವಾಗ ನಾನಿದ್ದೆ, ನನ್ನ ಕೆಲಸ ಮುಗಿಸ್ಕೊಳ್ಳೋಣ, ಆ ಥರ ಬರಬಾರ್ದು. ಸೊ ಮುಂದಕ್ಕೆ ಒಳ್ಳೆಯದಾಗಲಿ, ಮುಂದೆ ಒಂದು ಪೀಳಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಈ ಒಂದು ಸರಳವಾಗಿರುವ ನಮ್ಮ ನಾಗರಾಜ್ ಆಗ್ಬೋದು, ನಿಮ್ಮ ಒಂದು ಪದಾಧಿಕಾರಿ ಆಗ್ಬೋದು, ನಮ್ಮ ಎಲ್ಲ ಒಂದು ಸಂಘಟನೆ ಇರ್ಬೋದು, ನಿಮ್ಮೆಲ್ಲರಿಗೂ ನಮ್ಮ ಸಹಕಾರ ಇರುತ್ತೆ. ಈ ಒಂದು ಸಭೆಗೆ ನಮ್ಮನ್ನು ಆಹ್ವಾನ ಮಾಡಿ ನನಗೆ ಗೌರವ ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಮಾಧ್ಯಮ ಕ್ಷೇತ್ರದಲ್ಲಿ ದುಡಿತಕ್ಕಂಥ ಎಲ್ಲ ಸನ್ಮಿತ್ರರು ಇವತ್ತು ಈ ಜುಲೈ ತಿಂಗಳಲ್ಲಿ ಪತ್ರಿಕಾ ದಿನಾಚರಣೆ ಅಂತಕ್ಕಂಥ ಮನೆಯ ಹಬ್ಬ ಇದು.
ಪತ್ರಕರ್ತರಿಗೆ ಒಂದು ರೀತಿಯಲ್ಲಿ ಒಂದು ಕುಟುಂಬದ ಒಂದು ಹಬ್ಬ. ಈ ಹಬ್ಬವನ್ನು ಒಂದು ಗುರುತಿನ ಚೀಟಿ ಕೊಡುವ ಮೂಲಕ ಅದನ್ನು ಆಚರಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ಇವತ್ತು ಅತ್ಯಂತ ಸರಳವಾಗಿ ನಮ್ಮ ರಾಮೇಗೌಡರು, ನಟರಾಜ್ ಅವರು, ನಮ್ಮ ನಾಗರಾಜಣ್ಣವರು, ಬೋಳಪ್ಪನವರು, ನಮ್ಮ ಸಾಹೇಬರು ಎಲ್ಲರೂ ಸೇರಿ ಭಾಳ ಅತ್ಯಂತ ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ನೀವುಗಳೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರ. ನಿಜಕ್ಕೂ ಕೂಡ ಪತ್ರಿಕೋದ್ಯಮ ಇವತ್ತು ಆಡಂಬರದ ಜೀವನ ಆಗಬಾರ್ದು, ತೋರಿಕೆಯ ಜೀವನ ಆಗಬಾರ್ದು. ಪ್ರಾಮಾಣಿಕತೆ ಇರ್ತಕ್ಕಂಥ ಪತ್ರಕರ್ತರನ್ನೇ ನಾವು ಗುಡಿಸ್ಬೇಕು ಅಂತ ಒಂದು ಪದ್ಧತಿ ಇದೆ. ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದಾಗ ಮಾತ್ರ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈ ಪತ್ರಕರ್ತರು ಅಂತಕ್ಕಂಥ ಕೆಲವರಲ್ಲಿ, ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲ, ದರ್ಪ ಅಂತ ಇದೆ, ಅದನ್ನು ಬಿಡಬೇಕು. ನಾವು ಪತ್ರಕರ್ತರು ಅಂತಕ್ಕಂಥ ಒಂದು ಬ್ಯಾಡ್ಜ್ ಹಾಕ್ಕೊಂಡು, ಒಂದು ಕಾರ್ಡ್ ತೋರಿಸ್ಕೊಂಡು, ನಟರಾಜ್ ಈಗಲೇ ಹೇಳ್ತಾ ಇದ್ರು, ಏನೋ ಒಂದು ವಾಹನಗಳ ಮೇಲೆ ಪ್ರೆಸ್ ಅಂತೇಳಿ, ಇವೆಲ್ಲ ತೋರಿಕೆಯ ಲಕ್ಷಣಗಳು ಅಷ್ಟೇ. ನಿಜವಾದ ಪತ್ರಕರ್ತ ಭಾಳ ಕಷ್ಟ ಹುಡುಕೋದು ಅವ್ರನ್ನ. ನಿಜವಾದ ಪತ್ರಕರ್ತನ ಇವತ್ತು ಸಮಾಜದಲ್ಲಿ ಹುಡುಕೋದು ಭಾಳ ಕಷ್ಟಕರವಾಗಿದೆ. ಎಲ್ಲ ಲೇಬಲ್ ಹಾಕೊಂಡು ಪತ್ರಿಕೋದ್ಯಮ ಮಾಡ್ತಕ್ಕಂಥ ಪತ್ರಕರ್ತರು ಅವರೆಷ್ಟು ಪ್ರಾಮಾಣಿಕ ಅಂತ ಗೊತ್ತಿಲ್ಲ ನನಗೆ. ಸುಮಾರು 30 ವರ್ಷಗಳ ಹಿಂದೆ ಒಂದು ಪಟ್ಟಣದಲ್ಲಿ ಒಬ್ಬ ಪತ್ರಕರ್ತ ಇದ್ದ ಅಂತ ಹೇಳಿದ್ರೆ ಅವನ್ನ ಹುಡ್ಕೊಂಡು ಹೋಗೋರು ಸುದ್ದಿ ಕೊಡೋದಕ್ಕೆ. ಹಿಂಗೆ ಬನ್ನಿ ಸ್ವಾಮಿ, ಒಂದು ಇದಿದೆ, ಒಂದು ಸಮಸ್ಯೆ ಇದೆ, ಅದನ್ನ ಬಗೆಹರಿಸ್ಕೊಡಿ ಅಂತೇಳಿ. ಅಷ್ಟು ವಿರಳವಾಗಿ ಇದ್ದಂಥ ಪತ್ರಕರ್ತರು ಇವತ್ತು ಕೆಲವು ಸಂಸ್ಥೆಗಳಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಎಲ್ಲ ಸಭೆ ಸಮಾರಂಭಗಳು, ಎಲ್ಲ ದೊಂಬಿಗಳು ಅಥವಾ ಇನ್ನೊಂದು ಮತ್ತೊಂದು ಎಲ್ಲ ಕಡೆನೂ ಕೂಡ ಅವರೇ ವಿಜೃಂಭಿಸ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಪತ್ರಕರ್ತರು ವಿಜೃಂಭಣೆಗೆ ಹೋಗಬೇಡಿ. ಪ್ರಾಮಾಣಿಕ ಪತ್ರಕರ್ತರು ದೂರದಿಂದ ಈ ಮುಂದಿನ ಸಾಲಲ್ಲಿ ಕೂತ್ಕೊಂಡು ನಾವು ಪತ್ರಕರ್ತರು ಅಂತ ಹೇಳ್ಕೊಳ್ಳೋದು ಬಿಡಿ. ಎಲ್ಲೋ ಒಂದು ಕಡೆ ಗುಟ್ಟಾಗಿ ಕೂತ್ಕೊಂಡು ನೀವು ಸುದ್ದಿನ ಸಂಗ್ರಹಣೆ ಮಾಡಿ ಸಮಾಜಕ್ಕೆ ತೋರಿಸಿದಾಗ ಸಮಾಜ ನಿಮ್ಮನ್ನು ಗುರುಸುವಂಥ ಕೆಲಸ ಮಾಡ್ತಾರೆ. ಸಮಾಜದಲ್ಲಿ 4ನೇ ಕಣ್ಣು ಅಂತ ಹೇಳಿದ್ರೆ ತಪ್ಪ. 1, 3 ನಮ್ಮ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ, 4ನೇ ಅಂಗನೇ ಪತ್ರಿಕೋದ್ಯಮ. ಈ ಸಮಾಜದಲ್ಲಿ ಕಣ್ಣು ತೋರಿಸೋದಂದ್ರೆ ಪತ್ರಿಕೋದ್ಯಮ. ಈಗ ನಾವು ಕೆಲವು ನೋಡಿದಾಗ ನಾವು ವಕೀಲರಾಗಿ ಎಷ್ಟೋ ಇದ್ರ ಮೇಲೆ ತಾವು ಕೊಟ್ಟಿರೋ ವರದಿಗಳ ಮೇಲೆ ಹೈಕೋರ್ಟಲ್ಲೆಲ್ಲ ಸುಮೋಟೋ ಕೇಸ್ ತಗೊಂಡು ಎಷ್ಟೋ ಉದಾಹರಣೆಗಳಿದಾವೆ. ಪತ್ರಕರ್ತರು ಏನ್ ಮಾಡ್ಬೇಕು, ನಿರ್ಭೀತಿಯಿಂದ ಮಾಡಬೇಕು. ಒಂದು ಫೇವರ್ ಮಾಡೋದಾಗ್ಲಿ, ಈಗ ಯಾರೋ ಯಾರೋ ನಮ್ಮ ಸ್ನೇಹಿತರು ಏನೋ ಒಂದು ಮಾಡಿರ್ತಾರೆ, ನನ್ನ ಸ್ನೇಹಿತಪ್ಪ ತುತ್ತಾಗಿರ್ತಾರೋ ಅದನ್ನ ತಾವು ಎತ್ತಿ ತೋರಿಸ್ಬೇಕು. ಅವಾಗ್ಲೇ ತಾವು ಪತ್ರಕರ್ತರಾಗಿದ್ರು ಸಾಕಾಗೋದು ಅಂತ ಅನಿಸ್ತದೆ ನನಗೆ. ನೋಡಿ, ತಾವು ನಿರ್ಭೀತಿಯಿಂದ ಹೋರಾಡಿ, ನಿಮಗೇನು ಕಾನೂನು ತೊಡಕಾಗಿ ಬಂದ್ರೆ ನಾನು ಇರ್ತೀನಿ. ಇವತ್ತು ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಪುಕ್ಕಟೆ ಒಂದು ಫೀಸ್ ತಗೊಳ್ಳಿ, ನಾನು ನಿಮ್ಮ ಪತ್ರಕರ್ತರ ಪರವಾಗಿ ನಾನು ಹೋರಾಡೋದಕ್ಕೆ ಸಿದ್ಧ ಇದ್ದೀನಿ. ಯೂಟ್ಯೂಬ್ ಚಾನಲ್